ಕಾಶ್ಮೀರದಲ್ಲಿ ನಡೆದಂಥ ಅದ್ಭುತ ಘಟನೆಗಳ ಜೊತೆಗೆ ನಿಜವಾದ ಆತ್ಮಜ್ಞಾನವೆಂದರೆ ಏನು, ತ್ಯಾಗವೆಂದರೆ ಏನು, ದೇವರಲ್ಲಿ ಭೇದ ಮಾಡಬಾರದು ಎಂಬ ಮಹತ್ವದ ಸಂದೇಶಗಳನ್ನು ಸಿದ್ಧಾರ್ಥ ಸ್ವಾಮೀಜಿಗಳು ನೀಡಿದ್ದಾರೆ. ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದಿ ತರ್ಕದಲ್ಲಿ ಪಾಂಡಿತ್ಯ ಪಡೆದಂಥ ಪಂಡಿತರು ತಮ್ಮ ಜ್ಞಾನದಿಂದ ಹೆಮ್ಮೆ ಪಡ್ತಾ ಇದ್ರು. ಆದರೆ ಸಿದ್ಧಾರೂಢರು ಅವರಿಗೆ ಒಂದು ಸರಳವಾದ ವಸ್ತುಗಳು ಅಂದರೆ ಸರಳವಾದ ಪ್ರಶ್ನೆಗಳನ್ನ ಕೇಳಿದರು. ನೀವು ತಿಳಿದುಕೊಳ್ಳುತ್ತಿರುವ ದೇಹ, ಗುಣ ಮತ್ತು ವಸ್ತುಗಳು ನೀವೇ ಅಥವಾ ಅವುಗಳನ್ನು ತಿಳಿದುಕೊಳ್ಳುತ್ತಿರುವ ಚೈತನ್ಯವೂ ನೀವೇ? ಈ ಪ್ರಶ್ನೆಯೇ ಅವರ ಚಿಂತನೆಯ ದಿಕ್ಕನ್ನು ಬದಲಿಸಿಬಿಡ್ತು. ಹಾಗಾಗಿ ಸಿದ್ಧರು ಪಂಡಿತರ ಅಹಂಕಾರವನ್ನು ಹೇಗೆ ದೂರ ಮಾಡಿದರು? ನಂಗಾ ಸಾಧುವಿಗೆ ಕೊಟ್ಟ ಉತ್ತರವೇನು? ಮತ್ತು ವ್ಯಾಸರಿಗೆ ಕಾಶಿಯಲ್ಲಿ ಏನಾಯಿತು? ಬನ್ನಿ ಎಲ್ಲವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರ್ಥ ಸ್ವಾಮಿಗಳು ಕೇದಾರದಿಂದ ಪ್ರಯಾಣವನ್ನು ಮುಂದುವರಿಸಿ ಕಾಶಿ ಕ್ಷೇತ್ರಕ್ಕೆ ಬಂದರು. ಗಂಗೆಯಲ್ಲಿ ಸ್ನಾನ ಮಾಡಿ ಮಣಿಕರ್ಣಿಕ, ಕಾಲಭೈರವ, ವಿಶ್ವೇಶ್ವರ ಮತ್ತು ಅನ್ನಪೂರ್ಣೇಶ್ವರಿ ಸೇರಿದಂತೆ ಹಲವು ಪವಿತ್ರ ಸ್ಥಳಗಳ ದರ್ಶನವನ್ನು ಸಿದ್ಧಾರೂಢರು ಮಾಡಿದರು. ನಂತರ ದಶ್ವಾಶ್ವಮೇಧ ಘಾಟ ಬಳಿ ಬಂದು ಶಾಂತವಾಗಿ ಕುಳಿತು ಧ್ಯಾನ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಮಹಾದೇವ ಶಾಸ್ತ್ರಿ ಎಂಬುವಂಥ ಮತ್ತೊಬ್ಬ ಮಹಾನ್ ಪಂಡಿತ ತಮ್ಮ ಶಿಷ್ಯರೊಂದಿಗೆ ಅಲ್ಲಿ ಬಂದು ಕುಳಿತುಕೊಂಡ. ಅವರು ನ್ಯಾಯ ಮತ್ತು ತರ್ಕಶಾಸ್ತ್ರದ ವಿಚಾರಗಳನ್ನು ಬೋಧನೆ ಮಾಡ್ತಾ ಇದ್ರು. ಮತ್ತೊಬ್ಬ ಪಂಡಿತ ಜಗನ್ನಾಥ ಶಾಸ್ತ್ರಿಯು ಅಲ್ಲಿಗೆ ಬಂದು ನ್ಯಾಯಶಾಸ್ತ್ರದ ಹಲವು ತತ್ವಗಳನ್ನು ವಿಚಾರಿಸಲು ಆರಂಭಿಸಿದ. ದ್ರವ್ಯ, ಗುಣ, ಕರ್ಮ ನೋಡಿ, ಸಾಮಾನ್ಯ, ವಿಶೇಷ, ಸಮನಾದ ಮತ್ತು ಅಭಾವದ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಪಂಡಿತರು ಜೊತೆ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪ್ರತಿಯೊಬ್ಬರು ತಮ್ಮ ತಮ್ಮ ಮಾತೇ ಸರಿ ಅಂತ ವಾದ ಮಾಡ್ತಾ ಇದ್ರು. ಪಂಡಿತರು ವಾದ ಮಾಡ್ಕೊಂಡ್ರೆ ಇಬ್ಬರು ಪಂಡಿತರು ಅವರವರ ವಾದ ಸರಿಯಾಗಿ ಅಂತ ಅವರು ವಾದ ಅಂದರೆ ಆ ರೀತಿ ಅವರು ಅಷ್ಟು ವಾದ ಮಾಡ್ತಾ ಇದ್ರು, ಜ್ಞಾನಿಗಳಾಗಿದ್ದರು. ಅದನ್ನು ಗಮನಿಸಿದಂಥ ಸಿದ್ಧಾರೂಢರು ಕರುಣೆಯಿಂದ ಕೇಳಿದರು, ಪಂಡಿತರೇ, ನೀವು ದ್ರವ್ಯ ಮತ್ತು ಗುಣಗಳನ್ನು ತಿಳಿದುಕೊಳ್ಳುತ್ತಿದ್ದೀರಿ, ಆದರೆ ಅವುಗಳನ್ನು ತಿಳಿದುಕೊಳ್ತಕ್ಕಂಥವರು ಯಾರು? ನೀವು ಆ ವಸ್ತುಗಳೇ ಆಗಿದ್ದೀರಿ ಅಥವಾ ಅವುಗಳನ್ನು ಅರಿಯುತ್ತಿರುವ ಚೈತನ್ಯವೇ ಆಗಿದ್ದೀರೇನು? ಸಿದ್ಧರು ಮುಂದುವರಿಸಿ ಹೇಳ್ತಾರೆ, ದೇಹ ಮತ್ತು ಗುಣಗಳು ಬದಲಾಗುವು. ಈ ದೇಹ ಇದ್ದಂಗಿರಲ್ಲ, ಬದಲಾಗ್ತಾ ಇರ್ತದೆ, ನಾಶ ಕೂಡ ಆಗ್ಬಿಡ್ತದೆ. ಆದರೆ ಅವುಗಳನ್ನು ಅರಿಯುವ ಆತ್ಮ ಚೈತನ್ಯ ಅದು ಯಾವತ್ತೂ ನಾಶ ಆಗಲ್ಲ. ಆದ್ದರಿಂದ ನಾವು ಜಡವಾದ ದೇಹವಲ್ಲ, ನಾವು ಅವುಗಳನ್ನು ಅರಿಯುವ ಆತ್ಮ ಚೈತನ್ಯ ಅಂತ ತಿಳಿಸಿದರು. ನಂತರ ಸಿದ್ಧರು ಆತ್ಮ ಮತ್ತು ಪರಬ್ರಹ್ಮ ಬೇರೆ ಬೇರೆ ಎಂದು ಭಾವಿಸುವುದೇ ಅಜ್ಞಾನ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಅಂತ ಸಿದ್ಧಾರ್ಥ ಹೇಳ್ತಾರೆ. ಅಂದರೆ ಆ ಭೇದವನ್ನು ಅರಿಯುವ ಜ್ಞಾನ ಎಂದು ಬೋಧಿಸಿದರು. ಕೇವಲ ಕರ್ಮ, ತರ್ಕ ಮತ್ತು ವಾದಗಳಿಂದ ಮುಕ್ತಿ ಸಿಗೋದಿಲ್ಲ. ಆತ್ಮಜ್ಞಾನವೇ ಮುಕ್ತಿಗೆ ಮುಖ್ಯವಾದ ಮಾರ್ಗ ಅಂತ ಸಿದ್ಧಾರ್ಥ ಹೇಳಿದರು. ಸಿದ್ಧಾರ್ಥರ ಮಾತುಗಳನ್ನು ಕೇಳಿದಂಥ ಪಂಡಿತರಿಗೆ ತಮ್ಮ ಪಾಂಡಿತ್ಯದ ಮಿತಿ ಅರಿವಾಗಿಬಿಡ್ತು. ಪುಸ್ತಕದ ಜ್ಞಾನಕ್ಕಿಂತ ಅವರು ಅನುಭವದ ಜ್ಞಾನ ಬಹಳ ಮುಖ್ಯ ಅಂತ ತಿಳ್ಕೊಂಡ್ಬಿಟ್ರು ಮತ್ತು ತಮ್ಮ ಅಹಂಕಾರವನ್ನು ಬಿಟ್ಟು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದರು. ಆದರೆ ಆ ಮೂವರು ಶಿಷ್ಯರಿಗೆ ಮತ್ತೊಂದು ಸಂಶಯ ಬಂದ್ಬಿಡ್ತು. ಆ ಸಂಶಯವು ಸಿದ್ಧಾರ್ಥ ಹತ್ರ ಕೇಳ್ಕೊಂಡ್ರು. ಸ್ವಾಮಿಗಳೇ, ಸಿದ್ಧಾರೂಢರೇ, ಬ್ರಹ್ಮಜ್ಞಾನವನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಅಂದರೆ ಭಯವಾಗ್ತದೆ, ಎಲ್ಲವನ್ನ ಶೂನ್ಯವಾಗಿದ್ದಾಗ ಶೂನ್ಯವಾಗಿ ಬಿಡ್ತದೆ ಅಂತ ಕೇಳಿದರು. ಸಿದ್ಧರು ಈ ಪ್ರಶ್ನೆಯನ್ನು ಕೇಳುತ್ತಿರುವವರು ಯಾರು? ಮನಸ್ಸನ್ನು ಗಮನಿಸುವ ಚೈತನ್ಯ ಯಾರು ಅಂತ ಪ್ರಶ್ನೆ ಮಾಡಿದರು. ಕೇವಲ ನ್ಯಾಯ ಮತ್ತು ತರ್ಕದಲ್ಲಿ ಜೀವನ ಅಳೆಯುವುದರಿಂದ ಅಹಂಕಾರ ಬೆಳಿಬಹುದು. ಇತರರನ್ನು ಸೋಲಿಸಿ ನಾನೇ ದೊಡ್ಡ ಪಂಡಿತನೆಂತ ಸಾಧಕರಂತ ತೋರಿಸ್ಕೊಳ್ಳುವುದರಿಂದ ಆತ್ಮಜ್ಞಾನವು ಸಿಗೋದಿಲ್ಲರಪ್ಪ ಅಂತ ಬಹಳ ಸುಂದರವಾಗಿ ಹೇಳಿ ಎಚ್ಚರಿಸಿದ್ರು ಕೂಡ. ಸಿದ್ಧರು ಅವರಿಗೆ ತತ್ವಮಸಿ ಎಂಬ ಮಹಾವಾಕ್ಯದ ಬೋಧನೆಯನ್ನು ನೀಡಿ ಆಶೀರ್ವಾದ ಮಾಡಿದರು. ನಂತರ ಸಿದ್ಧರು ಅಲ್ಲಿಂದ ನಂಗಾ ಘಾಟಿಗೆ ಬಂದರು. ಅಲ್ಲಿ ಒಬ್ಬ
ಬೈರಾಗಿ, ನಗ್ನ ಬೈರಾಗಿ. ಸಾಧುಗಳಿಗೆ ವಸ್ತ್ರದ ಅಗತ್ಯವೇನು ಅಂತ ಅಂದರೆ ಸಿದ್ಧಾರ್ಥರು ಬರ್ತಾ ಇದ್ರು. ಆತ ಬೈರಾಗಿ, ಆತನ ಮೈಯಲ್ಲಿ ಬಟ್ಟೆ ಇರಲಿಲ್ಲ. ಸಿದ್ಧಾರ್ಥ ತುಂಡು ಬಟ್ಟೆಯನ್ನು ತೊಟ್ಟಿದ್ರು. ಸಿದ್ಧಾರ್ಥ ಬರ್ತಿರ್ಬೇಕಾದ್ರೆ ಆತ ಸಿದ್ಧಾರ್ಥ ನೋಡಿ, ಸಾಧುಗಳಿಗೆ ವಸ್ತ್ರದ ಅಗತ್ಯವೇನು, ನೀವು ವಸ್ತ್ರ ಧರಿಸಿದ್ರು ಏಕೆ ಅಂತ ಪ್ರಶ್ನೆ ಮಾಡ್ದ. ಆಗ ಸಿದ್ಧಾರ್ಥರು ವಸ್ತ್ರ ಧರಿಸದಿದ್ದರೂ ಮನಸ್ಸಿನಲ್ಲಿ ಸುಖ ಮತ್ತು ದುಃಖಗಳು ಉಂಟಾಗ್ತವೇನು? ನಿರ್ವಸ್ತ್ರವಾದರೆ ನೀನು ನಂಗಾಸಾದು ಆಗಿದೆಯಲ್ಲ, ನಿನ್ನ ಮನಸ್ಸಿನ ಎಲ್ಲ ಕೊಳಕು ದುಃಖಗಳು ಹೋಗುತ್ತದೇನೋ? ಆಗ ಬೈರಾಗಿಯು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವವನಿಗೆ ಸುಖ ದುಃಖಗಳ ಬಂಧನವಿಲ್ಲ ಅಂತ ಉತ್ತರಿಸಿದ. ಆಗ ಸಿದ್ಧರು, ಹಾಗಾದರೆ ನಿಜವಾದ ತ್ಯಾಗ ಹೊರಗಿನ ವಸ್ತುಗಳನ್ನು ಬಿಡುವುದಲ್ಲ, ಹೊರಗಿನ ವಸ್ತ್ರವನ್ನು ತ್ಯಜಿಸುವುದಲ್ಲ, ಮನಸ್ಸಿನ ಆಸೆ ಅಹಂಕಾರ ಅಂದರೆ ಒಳಗಿರ್ತಕ್ಕಂಥ ಆಸೆ ಅಹಂಕಾರ ಮತ್ತು ಬಂಧನಗಳನ್ನು ಬಿಡುವುದೇ ನಿಜವಾದ ತ್ಯಾಗ ಅಂತ ಸಿದ್ಧಾರ್ಥರು ತಿಳಿಸಿದರು. ಆ ಮಾತುಗಳು ಬೈರಾಗಿಯ ಮನಸ್ಸನ್ನು ಮುಟ್ಟಿಬಿಡ್ತು. ಸಿದ್ಧರು ಮುಂದೆ ಅಲ್ಲಿಂದ ವ್ಯಾಸಕಾಶಿಗೆ ಬಂದುಬಿಟ್ರು. ಅಲ್ಲಿ ಒಬ್ಬ ಅರ್ಚಕನು ಸಿದ್ಧರನ್ನು ನೋಡಿ ಇವರಿಗೆ ಹಸಿವಾಗಿರಬಹುದು ಅಂತ ಭಾವಿಸಿ, ಸಿದ್ಧರು, ನೀನು ಅನ್ನವನ್ನು ಇಲ್ಲೇ ತಂದುಕೊಂಡ್ರೆ ನಿನಗೆ ಹೆಚ್ಚಿನ ಪುಣ್ಯ ಬರ್ತದಪ್ಪ, ನಾನು ಇಲ್ಲೇ ಕೊಡ್ಕೊಳ್ತೀನಿ, ನಾನು ನಿನ್ನ ಮನೆಗೆ ಬರೋಕ್ಕಾಗಲ್ಲ, ಇಲ್ಲೇ ತಂದು ಕೊಡು ಅಂತ ಹೇಳಿದ್ರು. ಆಗ ಅರ್ಚಕನು ಮನೆಗೆ ಹೋಗಿ ವಿವಿಧ ಪಕ್ವಾನ್ನಗಳನ್ನು ಸಿದ್ಧ ಮಾಡಿಕೊಂಡು ಸಿದ್ಧಾರ್ಥ ಇರುವಲ್ಲಿಗೆ ಬಂದು ಸಿದ್ಧಾರ್ಥರ ಹತ್ರ ತಂದುಕೊಟ್ಟು ಸಿದ್ಧಾರ್ಥಗೆ ಊಟ ಮಾಡಿಸಿದ್ದು. ಬಹಳ ಪುಣ್ಯದ ಕೆಲಸ ಆತ ಮಾಡ್ದ. ಸಿದ್ಧರು ಮತ್ತು ಅರ್ಚಕರು ಊಟ ಮಾಡ್ತಿರ್ಬೇಕಾದ್ರೆ ಅತಿಥಿಗಳು ಬಂದುಬಿಟ್ರು. ಸುತ್ತಮುತ್ತ ಇದ್ದಂಥ ಜನ ಎಲ್ಲ, ಅವರಿಗೂ ಅನ್ನವನ್ನು ನೀಡಲಾಯಿತು. ಎಲ್ಲರೂ ತೃಪ್ತಿಯಿಂದ ಊಟ ಮಾಡಿ ನಂತರ ಅರ್ಚಕನು ವ್ಯಾಸರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ದ. ಅಂದರೆ ವ್ಯಾಸರು ಶಿವನನ್ನು ನಿಂದಿಸಿ ತಮ್ಮ ಕೈ ಕಳೆದುಕೊಂಡದ್ದು ಯಾಕೆ ಅಂತ ಕೇಳಿದರು. ಆಗ ಸಿದ್ಧರು ಹೇಳ್ತಾರೆ, ವ್ಯಾಸರು ಕಾಶಿಯಲ್ಲಿ 3 ದಿನಗಳ ಕಾಲ ಅನ್ನಕ್ಕಾಗಿ ಯಾಚಿಸಿದರೂ ಅನ್ನ ಸಿಗಲಿಲ್ಲ. ಹಸಿವು ಮತ್ತು ಬೇಸರದಿಂದ ಶಿವನ ಬಗ್ಗೆ ಕೋಪದಿಂದ ಮಾತಾಡಿದರು. ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಿ ಶಾಪ ಪಡೆದರು ಎಂದು ಕಥೆ ಹೇಳುತ್ತದೆ. ನಂತರ ವ್ಯಾಸರು ತಮ್ಮ ತಪ್ಪಿನ ಅರಿವನ್ನು ಅವರು ಅರ್ಥಕೊಂಡ್ಬಿಟ್ರು. ತಪಸ್ಸು ಮಾಡಿ ಶಿವನನ್ನು ಆರಾಧನೆ ಮಾಡಿದರು. ಅವರ ದೋಷವು ನಿವಾರಣೆ ಆಗಿಬಿಡ್ತು. ಈ ಘಟನೆಯ ಮೂಲಕ ಸಿದ್ಧರು ಒಂದು ದೊಡ್ಡ ಸತ್ಯವನ್ನು ತಿಳಿಸಿದರು. ದೇವರು ಒಬ್ಬನೇ, ಆದರೆ ಅವನಿಗೆ ಅನೇಕ ಹೆಸರುಗಳಿವೆ ಮತ್ತು ಅನೇಕ ರೂಪಗಳಿವೆ. ದೇವರ ರೂಪಗಳಲ್ಲಿ ಭೇದ ಮಾಡಿ ನನ್ನ ದೇವರು ದೊಡ್ಡವ, ನನ್ನ ದೇವರು ಸಣ್ಣವ, ನಿನ್ನ ದೇವರು ಬೇರೆ, ನನ್ನ ದೇವರು ಬೇರೆ ಅಂತ ಅನ್ನಬಾರದು. ಜಗಳ ಮಾಡುವುದು ಅಜ್ಞಾನ. ಒಂದೇ ತಂದೆಗೆ ಅನೇಕ ಮಕ್ಕಳಿರುವಂತೆ ಒಂದೇ ಪರಮಾತ್ಮನು ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ. ಆದ್ದರಿಂದ ಎಲ್ಲ ರೂಪಗಳಲ್ಲಿಯೂ ಒಂದೇ ಪರಮಾತ್ಮನ ನಾವು ಕಾಣಬೇಕು. ದೇವನೊಬ್ಬ ನಾಮ ಹಲವು ಅನ್ನುವ ಹಾಗೆ. ಹೀಗಾಗಿ ಇವತ್ತಿನ ಅಧ್ಯಾಯದಲ್ಲಿ ಸಿದ್ಧಾರ್ಥರು 3 ಮುಖ್ಯ ಸಂದೇಶಗಳನ್ನು ನಮಗೆ ಹೇಳ್ತಾರೆ. ಅಂದರೆ ಕೇವಲ ತರ್ಕದಿಂದಲ್ಲ, ಆತ್ಮಜ್ಞಾನದಿಂದ ಸತ್ಯವನ್ನು ತಿಳಿಬಹುದು. ಹೊರಗಿನ ವಸ್ತ್ರವನ್ನು ಬಿಡುವುದರಿಂದ ಮನಸ್ಸಿನ ಬಂಧನಗಳು ಬಿಡಬೇಕು. ಹೊರಗಿನ ವಸ್ತ್ರ ಮುಖ್ಯವಲ್ಲ, ಒಳಗಿನ ಇಂದ ನಾವು ತ್ಯಾಗ ಮಾಡಬೇಕು ಮತ್ತು ದೇವರಲ್ಲಿ ಭೇದ ಮಾಡದೆ ಎಲ್ಲ ರೂಪಗಳಲ್ಲಿಯೂ ಒಂದೇ ಪರಮಾತ್ಮನನ್ನು ನಾವು ಅರಿತಾ ಇರಬೇಕು. ಆತ್ಮ ಚೈತನ್ಯ ಇರಬೇಕು ಎಂಬ ಸಿದ್ಧಾರ್ಥರ ಈ ಸುಂದರವಾದ ಚರಿತ್ರೆ ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಸಿದ್ಧಾರ್ಥ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು, ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ಬನ್ನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿದ್ಧಾರ್ಥ ಚರಿತ್ರೆನ ನಾನು ನಿಮಗೆ ಹೇಳ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.